ತಾತ ನಿಂಗೆ ಏನಾಯ್ತು? ಅವ್ರು ಯಾಕೆ ಬೈದ್ರು ದೂಡಿದ್ರು? ಮಗು, ನಾನೊಬ್ಬ ಸ್ವಾಭಿಮಾನಿ. ನಾನು ಸಣ್ಣದಾಗಿ ಸೌತೆಕಾಯಿ ವ್ಯಾಪಾರ ಮಾಡಿಕೊಂಡಿದ್ದೇನೆ. ದೊಡ್ಡ ದೊಡ್ಡ ವ್ಯಾಪಾರಿಗಳ ಹತ್ತಿರ ಸ್ವಲ್ಪ ಸ್ವಲ್ಪ ಸೌತೆಕಾಯಿ ತೆಗೆದುಕೊಂಡು ದಿನಕ್ಕೊಂದು ಬೀದಿಯಲ್ಲಿ ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಕೈಯಲ್ಲಾದಷ್ಟು ವ್ಯಾಪಾರ ಮಾಡುತ್ತಾ ಇದ್ದೇನೆ. ಅದರಲ್ಲೇ ನಾನು ಬದುಕುವುದು. ಎಲ್ಲ ದಿನ ನನ್ನ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಮಾಡೋದಕ್ಕೆ ಮನಸ್ಸಿದ್ದರೂ ಕೈಕಾಲಿನಲ್ಲಿ ಶಕ್ತಿ ಇಲ್ಲ. ಯಾವತ್ತಿನಾಗಿ ಇವತ್ತು ಕೂಡ ವ್ಯಾಪಾರ ಮಾಡುತ್ತಿರುವಾಗ ಯಾಕೆ ಹೀಗೆ ಮಾಡಿದ್ದಿ? ಹೋಗಚ್ಚೆ. ಅಯ್ಯೋ ಹೋಯ್ತಲ್ಲ, ಸೌತೆಕಾಯಿ ಎಲ್ಲ ಹೋಯ್ತಲ್ಲ. ಏನು ಮಾಡಲಿ ನಾನೇ? ಎಲ್ಲ ಹುಡಿ ಆಯ್ತಲ್ಲ. ಅರ್ಜಣ್ಣ, ಒಂದು ಟೀ ಕೊಡಿ ಆಯ್ತಾ? ಟೀಯಾ? ಟೀ. ನೀರು. ಎಂತ? ನೀರು. ತಗೋ. ಹೇಯ್, ಕಣ್ಣು ಕಾಣೋದಿಲ್ವಾ? ಬಟ್ಟೆ ಎಲ್ಲ ಹಾಲಾಯ್ತು, ಅಷ್ಟು ಗೊತ್ತಾಗೋದಿಲ್ವಾ? ಕರ್ಮದೆಲ್ಲ. ಛೇ, ಎಲ್ಲಿಂದ ಬರ್ತೀರಾ ನೀವು ಭಾಷೆ ಇಲ್ಲದವರು? ನನ್ನ ಗಿರಕಿಲ್ಲ ಹಾಳಾಯ್ತು. ಹೋಗಿ ನಡೀರಿ, ಇಲ್ಲಿಂದ ನಡೀರಿ. ಎಲ್ಲ ನನ್ನ ಹಣೆ ಬರ. ಸರಿ ತಾತ, ನನಗೆ ಟ್ಯೂಷನ್ಗೆ ಟೈಮ್ ಆಯ್ತು. ಆಯ್ತು ಮಗ, ಹೋಗಿ ಬಾ. ಟಾಟಾ ತಾತ. ಟಾಟಾ ಟಾಟಾ.
ದೇವ್ರೇ ತಾತ ಖುಷಿಯಾಗಿರ್ಲಿ. ಮಮ್ಮಿ ಮಮ್ಮಿ ದೇವ್ರಿಗೆ ಕೈ ಮುಗ್ದೆ ಮಗ. ಆ ಮಮ್ಮಿ. ನೀವು ತಿಂಡಿಗೆ ಬನ್ನಿ. ಹಾ ಬಂದೆ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮೈ ಬಾಯ್. ವೆರಿ ಗುಡ್ ಮಾರ್ನಿಂಗ್. ನೋಡಿ ನಾಡಿದ್ದು 10th ಒಂದು ಬರ್ತಡೇ ಉಂಟು, ನೆನ್ಪುಂಟಲ್ಲ? ಓ ಹೌದಲ್ಲ, ಮಾಡೋ ಮಗ, ಸೆಲೆಬ್ರೇಷನ್ ಮಾಡುವ ಚೆನ್ನಾಗಿ. ಡ್ಯಾಡಿ, ನಾ ಈ ಸಲ ಓಲ್ಡ್ ಏಜ್ ಹೋಮ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರೆ ಹೇಗಿರುತ್ತೆ? ಗುಡ್ ಐಡಿಯಾ ಮಗ. ಅಲ್ಲಿ ತುಂಬಾ ಜನ ಏಜ್ ಆದವ್ರು ಇರ್ತಾರೆ, ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ರೆ ಅವ್ರಿಗೂ ತುಂಬಾ ಖುಷಿ ಆಗುತ್ತಲ್ವಾ. ನಾವು ಅಲ್ಲೇ ಸೆಲೆಬ್ರೇಟ್ ಮಾಡುವ. ಥ್ಯಾಂಕ್ಸ್ ಡ್ಯಾಡಿ. ಈ ಸಲ ಗ್ರ್ಯಾಂಡ್ ಆಗೇ ಮಾಡೋಣ. ಯಾಕೆ ಪುಟ್ಟ, ಸಾಕಾ? ನನಗೆ ಸ್ಕೂಲ್ಗೆ ಟೈಮ್ ಆಯ್ತು. ನಿಂದು ಯಾವಾಗ್ಲೂ ಇದೇ ಆಯ್ತು. ತಾತ 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 ನೀ ತಾತ. ಎಲ್ಲಿಗೆ? ತಾತ ನೀರು ಬೇಕಾ? ಬೇಡ. ತಾತ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕೇಳು. ತಾತ ನಿಮಗೆ ಮನೆ ಇಲ್ಲವಾ? ಮನೆಯಲ್ಲಿ ಯಾರು ಸಹ ಊಟ ಕೊಡೋದಿಲ್ಲವಾ? ನನಗೂ ಮನೆ ಮಠ ಎಲ್ಲ ಇತ್ತು, ಆದರೆ ಏನಾಯ್ತು ತಾತ? ಹೇಳಿ ತಾತ, ಏನಾಯ್ತು ತಾತ ಹೇಳಿ. ಎಂತ ಹೇಳೋದು ಮಗ, ನನಗೆ 2 ಗಂಡು ಮಕ್ಕಳು. ಒಬ್ಬ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದಾನೆ, ಇನ್ನೊಬ್ಬ ಊರಲ್ಲೇ ದೊಡ್ಡ ವ್ಯವಹಾರ ಮಾಡಿಕೊಂಡಿದ್ದಾನೆ. ಮಕ್ಕಳು ಸಣ್ಣದಿರುವಾಗಲೇ ನನ್ನ ಹೆಂಡತಿ ತೀರಿ ಹೋದಳು. ನಂತರ ಮಕ್ಕಳಿಗೆ ಎಲ್ಲಿ ಕಷ್ಟ ಆಗುತ್ತಾ ಅಂತ ನಾನು ಬೇರೆ ಮದುವೆ ಆಗದೆ ಉಳಿದೆ. ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿ ನಾಲಿ ಮಾಡಿ ನನ್ನ ಹೊಟ್ಟೆಗೆ ಇಲ್ಲದಿದ್ದರೂ ಅವರ ಹೊಟ್ಟೆ ತುಂಬಿಸಿ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಿಸಿದೆ. ಮತ್ತೆ ನೀವು ಯಾಕೆ ಅವ್ರ ಜೊತೆ ಎಲ್ಲ? ಏನು ಹೇಳುವುದು, ಅಮೇರಿಕದಲ್ಲಿರುವ ನನ್ನ ಮಗನಿಗೆ ಅವನಿಗೆ ಕೆಲಸ ಸಿಕ್ಕುವವರಿಗೆ ನಾನು ಬೇಕಿತ್ತು. ಅಪ್ಪ ಹಣ ಬೇಕಿತ್ತು. ಹಾಂ, ಹಣ ಬೇಕಿತ್ತು. ಹಣ ಎಷ್ಟು ಬೇಕು ಮಗ? 5,000 ರೂಪಾಯಿ ಬೇಕು. 5,000? 5,000 ಯಾಕೆ ಮಗ? ಕಾಲೇಜಿಗೆ ಕೊಡ್ಲಿಕ್ಕುಂಟವು. ಹಾಂ, ದನಿಗಳ ಹತ್ರ ಕೇಳಿ ತರ್ತೇನೆ.
ಹಣ ಬೇಕು. ಅಪ್ಪ ಹಣ ಬೇಕಿತ್ತು. ಕಾಲೇಜ್ ಕೊಡ್ಲಿಕ್ಕೆ ಉಂಟು. ಈಗ ನನ್ನ ಅವಶ್ಯಕತೆ ಅವರಿಗಿಲ್ಲ. ನಾನು ಏನು ಮಾಡ್ತಿದ್ದೇನೋ, ಬದುಕಿದೇನೋ, ಸತ್ತಿದ್ದೇನೋ ಯಾವುದು ಅವರಿಗೆ ಗೊತ್ತಿಲ್ಲ. ಅದು ಅವರಿಗೆ ಬೇಕಾಗಿಯೂ ಇಲ್ಲ. ನಾನು ಮತ್ತೊಬ್ಬ ಮಗನೊಟ್ಟಿಗಿದ್ದೆ. ಅವನಿಗೆ ಮದುವೆ ಆದಮೇಲೆ ಅವನಿಗೂ ನಾನು ಬೇಡವಾದೆ. ಗಂಡ ಹೆಂಡತಿ ಸೇರಿಕೊಂಡು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಈ ರೀತಿ ಯಾರು ಇಲ್ಲದಿರುವಾಗ ಎಷ್ಟೋ ಮಂದಿ ಆಶ್ರಮಕ್ಕೆ ಹೋಗಿ ಸೇರಿಕೊಳ್ತಾರೆ. ಆದರೆ ನನ್ನ ಕೈಯಲ್ಲಿ ಆಶ್ರಮಕ್ಕೆ ಹೋಗೋಕ್ಕೆ ನನ್ನ ಸ್ವಾಭಿಮಾನ ಬಿಡಲಿಲ್ಲ. ನಾನು ಇನ್ನೊಬ್ಬರ ಅಂಗಿನಲ್ಲಿ ಇರಲಿಕ್ಕೆ ಇಷ್ಟಪಡುವುದಿಲ್ಲ. ಅದಕ್ಕೆ ನಾನು ದುಡಿದು ನಾನೇ ತಿಂತಾ ಇದ್ದೇನೆ. ಮಗನ ಮನೆಯಲ್ಲಿ ತಾತ? ಅವನು ನನ್ನನ್ನು ಮನೆಯಿಂದ ಹೊರ ಹಾಕಿದ ಮೇಲೆ ಅವನು ಮನೆ ಮಾರಿದ್ದಾನೆ ಅಂತ ಯಾರೋ ಹೇಳಿದರು. ಈಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನನಗೊಂದು ಪ್ರಾಮಿಸ್ ಮಾಡಿ. ಎಂತ ಪುಟ್ಟ? ನೀವು ಇಲ್ಲ ಅಂತ ಹೇಳಿಕ್ಕಿಲ್ಲ. ಪ್ರಾಮಿಸ್ ತಾತ, ನೀವು ನನ್ನ ಜೊತೆ ಬನ್ನಿ. ಅಯ್ಯೋ, ಎಲ್ಲಿಗೆ ಪುಟ್ಟ? ಬನ್ನಿ, ತಿಂಡಿ ಕೊಡ್ತೀನಿ. ಅಯ್ಯೋ, ನೀನು ನನ್ನನ್ನು ಬಿಡುವಾಗಿಲ್ಲ. ನಾನು ಎಲ್ಲಿಗೆ ಸಹ ಬರುವುದಿಲ್ಲ ಪುಟ್ಟ. ನೀವು ಪ್ರಾಮಿಸ್ ಮಾಡಿದ್ದೀರಿ, ನೀವು ಬರಲೇಬೇಕು. ನೀನು ನನ್ನನ್ನು ಬಿಡುವಾಗಿಲ್ಲ. ನಡಿ ಹೋಗುವ. ಏ ಬನ್ನಿ ತಾತ. ತಿಂಡಿಗೆ ಅಂತ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವು ಬನ್ನಿ ತಾತ. ಎಲ್ಲಿಗೆಪ್ಪ? ತಾತ, ನಿಮಗೆ ಯಾವಾಗ ಸಹ ನಾನೇ ತಿಂಡಿ ಕೊಡ್ತೇನೆ. ತಾತ, ನೀವು ನಮ್ಮ ಜೊತೆ ಇರಿ, ನಾನು ಡ್ಯಾಡಿ ಹತ್ರ ಹೇಳ್ತೇನೆ. ಒಂದು ನಿಮಿಷ. ಮಮ್ಮಿ, ಡ್ಯಾಡಿ. ಬಂದೆ ಮಗ. ಹಾ, ಖುಷಿ ಬಂದ. ಡ್ಯಾಡಿ, ಇವರಿಗೆ ಯಾರಿಲ್ಲ, ಇವರು ನಮ್ಮ ಜೊತೆ ಇರಲಿ ಪ್ಲೀಸ್ ಡ್ಯಾಡಿ. ಇಲ್ಲ ಪುಟ್ಟ, ನಾನು ಹೋಗ್ತೇನೆ. ಯಾಕೆ ತಾತ? ಯಾಕೆಂತ ಎಲ್ಲಿ ಪುಟ್ಟ, ಅವತ್ತು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದು ಬೇರೆ ಯಾರಲ್ಲ, ಇವರೇ ಇವರೇ.
ಡ್ಯಾಡಿ. ಹೌದಾ? ಯಾಕೆ ಹೀಗೆ ಮಾಡಿದ್ರಿ? ನಿಮಗೆ ಅವರು ಬೇಡ ಆದರೆ ನನಗೆ ಬೇಕು. ಪ್ಲೀಸ್ ಅವರ ಹತ್ರ ಸಾರಿ ಕೇಳಿ. ನನಗೆ ಬೇಕು ಅವರು. ನಾನು ಅವರ ಜೊತೆ ಹೋಗ್ತೀನಿ. ಖುಷ್ ಹೌದು, ನನಗೆ ತಾತ ಬೇಕು ಬೇಕು ಬೇಕು. ನನ್ನ ಕ್ಲಾಸ್ ಫ್ರೆಂಡ್ ವಿಶ್ವ ಮನೆಯಲ್ಲಿ ಸಹ ತಾತ ಇದ್ದಾರೆ. ಅವರು ಅವನ ಜೊತೆ ಆಟ ಆಡ್ತಾರೆ, ವಾಕಿಂಗ್ ಹೋಗ್ತಾರೆ, ಕತೆ ಹೇಳ್ತಾರೆ, ಎಲ್ಲ ಒಂದು ಕ್ಲಾಸಲ್ಲಿ ಹೇಳ್ತಾನೆ. ನನಗೆ ತಾತ ಬೇಕು. ನನಗೆ ಸಹ ತಾತ ಬೇಕು ಅಂತ ಅನಿಸ್ತಾ ಇತ್ತು. ಇವತ್ತು ನನಗೆ ತಾತ ಸಿಕ್ಕಿದ್ದಾರೆ. ನಾನು ಅವರ ಜೊತೆ ಇರ್ತೇನೆ. ತಾತ ಹೋಗೋಣ ಬಾ. ಖುಷ್ ಹೋಗ್ಬೇಡ, ನಿಲ್ಲು. ಅಪ್ಪ, ನಮ್ಮಿಂದ ತಪ್ಪಾಯ್ತು. ಹಳೆಯದನ್ನೆಲ್ಲ ಮರ್ತು ನಮ್ಮ ಜೊತೆ ನಿದ್ದು ಬಿಡಿ. ನೀವು ತಪ್ಪು ಮಾಡಿದರೂ ನಾನು ಯಾವತ್ತೂ ನಿಮಗೆ ಕೇಡು ಬಯಸಿದವನಲ್ಲ. ಯಾಕೆ ಅಂದರೆ ನಾನು ಕಷ್ಟಪಟ್ಟು ನೀವು ಸುಖವಾಗಿರಬೇಕೆಂದು ಬಯಸಿದ ಜೀವ ಇದು. ಮನಸ್ಸಿನ ಮಿಡಿತವಿದು, ಭಾವನೆಯ ತುಡಿತವಿದು. ತಾತ ಬನ್ನಿ 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 ತಾತ. ನಾನು ಬರಲ್ಲಪ್ಪ, ನನ್ನಿಂದ ಆಗಲ್ಲ, ನೀವಾಡಿ. ನನ್ನಿಂದ ಬರಬೇಕು ಅಷ್ಟೇ. ಬೇಡ ಪುಟ್ಟ, ಬನ್ನಿ ತಾತ. ನೀನು ಬಿಡುದಿಲ್ಲಲ್ಲಪ್ಪ. ಇದುವೇ ಬದುಕಿನ ಸುಂದರ ಕ್ಷಣ. ಹಿರಿಯ ಜೀವ ಬಯಸುವುದು ಇದನ್ನೇ. ತಮ್ಮವರಿಗೋಸ್ಕರ ತನ್ನ ಸರ್ವಸ್ವವನ್ನೂ ತ್ಯಾಗ ಮಾಡಿದ ಆ ಜೀವಕ್ಕೆ ಬೇಕಾಗಿರುವುದು ಪ್ರೀತಿಯ ಆಸರೆ, ನೆಮ್ಮದಿಯ ಬದುಕು.